ಮಾಜಿ ಕಾರ್ಪೊರೇಟರ್ ಸುರೇಶ್ ವಿರುದ್ಧ ಡಿಕೆ ಶಿವಕುಮಾರ್ಗೆ ದೂರು ಕೊಟ್ಟಿದ್ರು ರೌಡಿ ಶೀಟರ್ ಅನಿಲ್. ಬಿಜೆಪಿ ಕಾರ್ಪೊರೇಟರ್ ಸುರೇಶ್ ಅಂತ ಲೋನ್ ತಗೊಂಡು ಬಾ ಅಂತ ಟಾರ್ಚರ್ ಕೊಡ್ತಾನೆ. ತಮಿಳ್ನಾಡಿಂದ ಹುಡುಗರನ್ನ ಕರೆಸಿ ಹೊಡೆಸ್ತೀನಿ ಅಂತ ಬೆದರಿಸ್ತಾನೆ. ಲೋನ್ ತಗೊಂಬಾ ಅಂತಲ್ಲ, ರೋಲ್ ಕಾಲ್ ಕೊಡು ತಿಂಗಳಿಗೆ 5,000 ಅಂತ ಮನೆ ಓನರ್ಗೆ ಬೆದರಿಸಿ ನಾವಿರೋ ಮನೆಯನ್ನು ಖಾಲಿ ಮಾಡಿಸ್ತಾ ಇದ್ದಾರೆ. ಊರಲ್ಲೇ ಇದ್ದರೆ ಟಾರ್ಚರ್ ಮಾಡ್ತೀನಿ, ಮರ್ಡರ್ ಮಾಡಿಸ್ತೀನಿ ಅಂತ ಹೆದರಿಸ್ತಾರೆ ಅಂತ ದೂರು ಕೊಟ್ಟರು. ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತಗೊಂಡಿದ್ದಾರೆ ಡಿ ಕೆ ಶಿವಕುಮಾರ್. ಕುಮಾರ್ ಅಂದ್ಬಿಟ್ಟು ಕೇರ್ಪುರಂ ಕ್ಷೇತ್ರ ಏನಾರಾಯಣಪುರದಲ್ಲಿರೋದು ಮಾಜಿ ಕಾರ್ಪೊರೇಟ್ರು ಸೂರಿ ಬಂದ್ಬಿಟ್ಟು ನನ್ನ ಇದು ಮೊಬೈಲ್ ಕ್ಯಾಂಟೀನ್ ಒಂದು ಇಟ್ಕೊಂಡಿದ್ದೀನಿ ತಿನ್ಕಟ್ರಲ್ಲಿ ಹೋಟ್ಲಲ್ಲಿ 5,000 ರೋಲ್ ಕಾಲ್ ಕೊಡಬೇಕಂದ್ರೆ ನನಗೆ ತುಂಬ ಕಿರುಕುಳ ಕೊಡ್ತಾ ಇದ್ದಾರೆ. ತಮಿಳ್ನಾಡಿಂದ ಹುಡುಗರು ಕರೆಸಿ ಹೊಡಿಸ್ತೀನಿ, ನಿನ್ನ ಬಿಡಲ್ಲ ಅಂದ್ಬಿಟ್ಟು ನಮ್ಗೆ ಫುಲ್ಲು ಟಾರ್ಚರ್ ಕೊಡ್ತಾರೆ ಸರ್. ನಮ್ಮ ಮನೆ ಇರೋ ಮನೆ ಕೂಡ ಖಾಲಿ ಮಾಡಿಸ್ತಾ ಇದ್ದಾರೆ. ಖಾಲಿ ಮಾಡಿಸ್ತಾ ಇರೋದು ಮನೆ ಓನರ್ಗೆ ಹೇಳ್ಬಿಟ್ಟು ಮನೆ ಖಾಲಿ ಮಾಡುವಂತ ಹೇಳಿಸ್ತಾರೆ ಸರ್. ನಾವು ಊರಲ್ಲಿ ಇರಬಾರ್ದಂತೆ, ಊರಲ್ಲಿ ಇದ್ರೆ ಮರ್ಡರ್ ಮಾಡಿಸ್ತೀನಿ ಅಂದ್ಬಿಟ್ಟು ಯಾರು ಮಾಜಿ ಕಾರ್ಪೊರೇಟರ್ ಬಿಜೆಪಿ ಸುರೇಶ್ ಕಾರ್ಪೊರೇಟರ್ ಬರೀ ಪೊಲೀಸ್ ಕಮಿಷನರ್ ಆಫೀಸಲ್ಲೇ ಕೊಟ್ಟಿದ್ದೀನಿ ಸರ್. 2 ತಿಂಗಳ ಹಿಂದೆಗಡೆ ಕೊಟ್ಟಿರೋ ಕಮಿಷನರ್ ಆಫೀಸ್ ಲೆಟ್ರು ಹಿಂದೆ ಐತೆ. ನಾನು ತುಂಬಾ ಕಿರುಕುಳ ಕೊಡ್ತಾ ಇದ್ದೀನಿ. ತುಂಬಾ ಕಿರುಕುಳ ಸರ್. ರೋಡಲ್ಲಿ ಓಡಾಡಕ್ ಬಿಡಲ್ಲ. ನಾವು ಕಾಂಗ್ರೆಸ್ ಕೋಟ್ ಆಗಿದ್ದಕ್ಕೋಸ್ಕರ ಈ ಥರ ಕಿರುಕುಳ ಮಾಡ್ತಾ ಇದ್ದಾರೆ. DCB ಬರೆದ್ಬಿಟ್ಟು ಫಸ್ಟ್ FIR ಹಾಕಕ್ಕೆ ಹೇಳಿ, ಆಮೇಲೆ ಮಿಕ್ಕಿದ ಮಾತು ಇನ್ವೆಸ್ಟಿಗೇಷನ್ ಮಾಡಿ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲಿಗ್ ಉಮೇಶ್ ಅವರಿಂದ ಪಡೆಯೋಣ. ಉಮೇಶ್, ಕಿರುಕುಳ ಯಾರು ಕೊಟ್ಟರು ಕಿರುಕುಳನೇ. ಅವ್ರು ಕಾರ್ಪೊರೇಟರ್ ಆಗಿರಲಿ, BJP ಅವರಾಗಿರಲಿ, ಕಾಂಗ್ರೆಸ್ ಅವರಾಗಿರಲಿ, ತಪ್ಪೇ. ಈಗ ಅದರ ವಿರುದ್ಧ ಕ್ರಮ ತಗೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಸೂಚನೆ ಕೊಟ್ಟಿದ್ದಾರೆ. ಈಗ ಏನು ಕ್ರಮ ತಗೊಂಡಿದ್ದಾರೆ ಪೊಲೀಸರು? ಅವರ ಸಮಸ್ಯೆ ಸಾಲ್ವ್ ಆಯ್ತಾ ಹೇಗೆ ಅಂತ? ಅರವಿಂದ್, ಸದ್ಯಕ್ಕೆ ಇನ್ನು NCR ಮಾತ್ರ ಆಗಿರುವಂಥದ್ದು ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ. ಕಳೆದ 3ನೇ ತಾರೀಕು ಜನಸ್ಪಂದನ ಕಾರ್ಯಕ್ರಮ ಏನು ನಡೀತಾ ಇತ್ತು ಕೇರ್ಪುರಂ ಅಲ್ಲಿ. ಆ ವೇಳೆಯಲ್ಲಿ ಅನಿಲ್ ಅನ್ನೋ ವ್ಯಕ್ತಿ ತನ್ನ ಹೆಂಡತಿ ಜೊತೆಗೆ ಬಂದು ಅಲ್ಲಿನ ಸ್ಥಳೀಯ ಮಾಜಿ ಕಾರ್ಪೊರೇಟರ್ ಅಂದ್ರೆ BJP ಮಾಜಿ ಕಾರ್ಪೊರೇಟರ್ ಸುರೇಶ್ ನಮಗೆ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾರೆ. ಈ ಅನಿಲ್ ಏನಿದ್ದಾನೆ, ಅನಿಲ್ ರಸ್ತೆ ಬದಿಯೊಂದರಲ್ಲಿ ಮೊಬೈಲ್ ಕ್ಯಾಂಟೀನ್ ನಡೆಸ್ತಾ ಇರ್ತಾರೆ. ಆ ಮೊಬೈಲ್ ಕ್ಯಾಂಟೀನ್ ನಡೆಸಬೇಕಾದ್ರೆ ತಿಂಗಳಿಗೆ 500 ರೂಪಾಯಿ ಅಲ್ಲ 5,000 ದುಡ್ಡು ಕೊಡಬೇಕು, ಕೊಟ್ಟಿಲ್ಲ ಅಂದ್ರೆ ನಿನ್ನನ್ನು ಖಾಲಿ ಮಾಡಿಸ್ತೀನಿ ಅಂತ ಗಲಾಟೆ ಮಾಡ್ತಾರೆ. ಈತ ದುಡ್ಡು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಅವ್ರ ಮನೆ ಹತ್ರ ಗಲಾಟೆ ಮಾಡುವಂಥದ್ದು, ಮತ್ತೆ ಬೇರೆ ಕಡೆಯಿಂದ ರೌಡಿಗಳನ್ನ ಕರೆಸಿ ಹಲ್ಲೆ ಮಾಡುವಂಥ ಯತ್ನ ಮಾಡುವಂಥದ್ದು, ಕೊಲೆ ಬೆದರಿಕೆ ಆಗ್ತಾ ಇದ್ದಾರೆ ಅಂತ ಆತ ಸ್ಥಳದಲ್ಲಿ ಬಂದು ಏನು ದೂರು ನೀಡ್ತಾನೆ. ದೂರು ನೀಡಿದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಸ್ಥಳದಲ್ಲೇ ವೈಟ್ ಫೀಲ್ಡ್ DCP ಯಾರಿದ್ದಾರೆ ಬನ್ನಿ ಇಲ್ಲಿ ಅಂತೇಳಿ ಕರೀತಾರೆ. ಕರೆದಂಥ ಸಂದರ್ಭದಲ್ಲಿ ಯಾರು ನಿಮಗೆ ತೊಂದರೆ ಕೊಟ್ಟಿದ್ದು, ಏನು ತೊಂದರೆ ಅಂತ ಕೇಳಿಕೊಂಡು ಆತ BJP ಮಾಜಿ ಕಾರ್ಪೊರೇಟರ್ ಸುರೇಶ್ ಅನ್ನೋದು ಗೊತ್ತಾದ ತಕ್ಷಣವೇ ಅವ್ರ ಮೇಲೆ ಕೂಡಲೇ FIR ಮಾಡಿ ಕ್ರಮ ಕೈಗೊಳ್ಳಿ ಅಂತೇಳಿ ಅವರ ಸ್ಥಳದಲ್ಲೇ ಸೂಚನೆ ಕೊಡುವಂಥದ್ದು. ಈ ಸೂಚನೆ ಕೊಟ್ಟ ನಂತರದಲ್ಲಿ ಕೊನೆಗೆ ಒಂದು ಸಂಭಾಷಣೆ ನಡೆಯುತ್ತೆ. ಅಂದರೆ ಆ ಕಾರ್ಯಕ್ರಮದಲ್ಲಿ KRPುರಂ ಶಾಸಕರಾದಂಥ ಬೈತಿ ಬಸವರಾಜ್ ಅವರು ಕೂಡ ಆ ಸ್ಥಳದಲ್ಲಿದ್ದರು. ಅವರು ಅದೆಲ್ಲ ಈ ಮಾತುಕತೆ ಮುಗಿದ ನಂತರದಲ್ಲಿ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತಾರೆ, ಅಂದರೆ ಈತ ಮಾಜಿ ರೌಡಿ ಶೀಟರ್ ಈತ ಅನಿಲ್ ಅನ್ನೋದನ್ನ ಹೇಳ್ತಾರೆ. ಆಗ ಡಿ ಕೆ ಶಿವಕುಮಾರ್ ಕೂಡ ಒಂದು ಮಾತು ಹೇಳ್ತಾರೆ, ನಿಮಗೆ ಓಟ್ ಹಾಕಿಲ್ಲ ಅದಕ್ಕೆ ನೀವು ರೌಡಿ ಶೀಟ್ ಮಾಡಿರ್ತೀರಾ ಅನ್ನೋ ಒಂದು ಮಾತು ಕೂಡ ಹೇಳ್ತಾ ಇರುವಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಜನಸ್ಪಂದನ ಕಾರ್ಯಕ್ರಮ ಏನಿದೆ ಇದು ರಾಜಕೀಯ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕೆ ಇರುವಂಥದ್ದು. ಮತ್ತೆ ಇದೇನು ಡಿ ಕೆ ಶಿವಕುಮಾರ್ ಏನು ಸೂಚನೆ ಕೊಟ್ಟಿದ್ದಾರೆ, ಈ ಸೂಚನೆ ಬೆನ್ನಲ್ಲಿ ಈಗ ಮಹದೇವಪುರ ಪೊಲೀಸರು ಒಂದು NCR ಅನ್ನು ದಾಖಲು ಮಾಡಿಕೊಂಡು ಈಗ ಏನು ಈ ಆತ ಅನಿಲ್ ಏನು ರೌಡಿ ಶೀಟರ್ ಏನಿದ್ದಾನೆ ಆತ ಮಾಡ್ತಿರೋದು ನಿಜಾನ ಸುಳ್ಳ ಅನ್ನೋದು ಅದ್ರ ಸಂಬಂಧಪಟ್ಟಾಗೆ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಅರವಿಂದ್. ಓಕೆ ಉಮೇಶ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಓಕೆ, ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಆತ ರೌಡಿ ಶೀಟರ್ ಅಂತ ಗೊತ್ತಿದ್ರೆ ಅವನದು ಕೂಡ ಎಲ್ಲ ತೆಗೆಸಿ, ಯಾಕೆಂದರೆ ಒಂದು ಕೈಯಿಂದ ಚಪ್ಪಾಳೆ ಆಗಲ್ಲ. ಇವರು ಏನೋ ಒಂದಷ್ಟು ಕಿರಿಕಿರಿ ಮಾಡಿರ್ತಾರೆ. ಸೊ ಎರಡೂ ಕಡೆ ನೋಡಿ ನ್ಯಾಯಸಮ್ಮತವಾದಂತಹ ನಿರ್ಧಾರಕ್ಕೆ ಬಂದು ತೀರ್ಮಾನ ಕೊಟ್ಟರೆ ಏನು ತಪ್ಪಿಲ್ಲ.